ಕನ್ನಡದ ಮುದ್ದು ಮನಸ್ಸುಗಳಿಗೆ ನಮಸ್ಕಾರ. ಅಜ್ಜಿ ಹೇಳ್ತಾ ಇದ್ದ, ಅಮ್ಮ ಹೇಳ್ತಾ ಇದ್ದ ಒಂದು ಕತೆನ, ಸುಮಾರು ಕತೆಗಳು ಹೇಳಿದ್ದಾರೆ, ಅದರಲ್ಲಿ ಒಂದು ಕತೆನ ಹಂಚ್ಕೊಳ್ಳೋಣ ಅಂತ. ಈಗಾಗಲೇ ಸುಮಾರು ಸ್ಟೋರಿಗಳನ್ನ ಯೂಟ್ಯೂಬ್ ಚಾನಲ್ನಲ್ಲಿ, ಅಮೃತ್ ವಿಷಸ್ ಮೇಕರ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದ್ದೀನಿ. ಎಲ್ಲರೂ ಕೇಳಿ ಒಂದ್ಸಲ. ಇದು ಹಳೆ ಕತೆಗಳು, ಕೇಳಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಶೇರ್ ಮಾಡಲಿಲ್ಲ ಅಂತ ಪರವಾಗಿಲ್ಲ, ಲೈಕ್ ಮಾಡಿ. ಕನ್ನಡ ಕಲಾವಿದರಿಗೆ ಒಂದಷ್ಟು ಸಹಾಯ ಆಗುತ್ತೆ ಅಂತ. ಹಣೆ ಬರಹಕ್ಕೆ ಹೊಣೆ ಯಾರು ಕೇಳಿದ್ದೀರಾ? ಹಣೆ ಬರಹಕ್ಕೆ ಹೊಣೆ ಯಾರು? ಇದಕ್ಕೆ ಯಾರು ಹೊಣೆ? ನಾವು ದೇವರನ್ನ ದೂಷಿಸ್ತೀವಿ ಅಥವಾ ನಮ್ಮ ಅದೃಷ್ಟನ ನಾವು ಬೈಕೋತೀವಿ. ಒಂದೊಂದ್ಸಲ ನಮ್ಮ ತಂದೆ ತಾಯಿನ ಬೈಕೋತೀವಿ, ಯಾಕೆ ನಮ್ಮನ್ನು ಈ ಥರ ಹುಟ್ಟಿಸಿದ್ವಿ ಅಂತ. ಅಲ್ಲ, ತಪ್ಪೇನಿಲ್ಲ. ತುಂಬ ನಮಗೆ ಕಷ್ಟ ಬಂದಾಗ, ತುಂಬ ನಾವು ತಡ್ಕೊಳಕ್ಕೆ ಆಗಲ್ಲ ಆ ಒಂದು ಆ ಪರಿಸ್ಥಿತಿ ಅಂದಾಗ ಎಲ್ರೂ ಬೈಯೋಕ್ಕೆ ಶುರುವಾಗ್ತೀವಿ, ನಮ್ಮ ಸುತ್ತಮುತ್ತ ಇರೋರ್ನೆಲ್ಲ. ಹಾಗೆ ಒಂದು ಹಣೆ ಬರಕ್ಕೆ ಹೊಣೆ ಯಾರು ಅನ್ನೋದಕ್ಕೆ ನಮ್ಮ ಅಜ್ಜಿ ಹೇಳ್ತಾ ಇದ್ದಿದ್ದು ಒಂದು ಕತೆ ನಿಮ್ಮೊಂದಿಗೆ ಹಂಚ್ಕೋತೀನಿ. ಒಂದು ಊರಿನಲ್ಲಿ ಒಂದು ಅಜ್ಜಿ ತನ್ನ ಮೊಮ್ಮಗ ಸತ್ತೋಗ್ತಾನೆ. ಜೋರು ಅಳ್ತಾ ಇರುತ್ತೆ ಅಜ್ಜಿ. ಅಜ್ಜಿ ದುಃಖ ನೋಡೋದಿಕ್ಕಾಗದಲ್ಲ. ಊರ್ ಜನ ಎಲ್ಲ ತುಂಬಾ ಪಶ್ಚಾತ್ತಾಪ ಪಟ್ಕೊಂಡ್ರು. ಇದ್ದಿದ್ದು ಒಬ್ಬ ಮೊಮ್ಮಗ ಸತ್ತೋಗ್ಬಿಟ್ನಲ್ಲ. ಅವ್ರ ಅಪ್ಪ ಅಮ್ಮನು ಮಕ್ಕಳು ಸಹ ಅಜ್ಜಿಗೆ, ಮಗ ಸೊಸೆನು ಆ ಮಗುನ ಹೆತ್ತಾಗ ಅವರು ಸಹ ತೀರ್ಕೋತಾರೆ. ಆ ಮಗುನ ಈ ಅಜ್ಜಿನೇ ಸಾಕಿ ಬೆಳೆಸುತ್ತೆ. ಅಜ್ಜಿಗೆ ಎಷ್ಟು ದುಃಖ ಆಗಲ್ಲ. ವಯಸ್ಸಿಗೆ ಬಂದ್ಮೇಲೆ ಹುಡುಗ, ಒಂದು 18-20 ವರ್ಷದ ಹುಡುಗ ಸತ್ತೋಗ್ರೆ ಅಜ್ಜಿಗೆ ಎಷ್ಟು ದುಃಖ ಆಗಲ್ಲ. ಒಂದ್ಸಲ ಯೋಚನೆ ಮಾಡಿ. ಹಂಗೆ ಜೋರಾಗಿ ಅಳ್ತಾ ಇರುತ್ತೆ ಅಜ್ಜಿ. ದುಃಖ ಹತ್ತು ಅದು ಮೇಲೆ ಸ್ವರ್ಗಕ್ಕೆ ಕೇಳಿಸ್ತು, ಮೇಲೆ ಆಕಾಶದಲ್ಲಿ ದೇವರುಗಳಿಗೆ ಕೇಳಿಸ್ತು ಅಂತ ಹೇಳ್ತಾರೆ. ದೇವರುಗಳು ಏನು ಮಾಡ್ಲಿಕ್ಕಾಗಲ್ಲ. ಅಂದ್ರೆ ಅವನ ಹಣೆ ಬರನ ಅಷ್ಟು ಬರ್ದಿದ್ದಾನೆ ಬ್ರಹ್ಮ, ಹಂಗಾಗಿ ಅವ ಹುಡುಗ ಸತ್ತಿದ್ದಾನೆ ಅಂತ. ಇದನ್ನೆಲ್ಲ ನೋಡ್ತಾ ಇದ್ದ ಬ್ರಹ್ಮನ ಮಗಳಿಗೆ ತುಂಬಾ ಬೇಜಾರಾಗುತ್ತೆ, ತುಂಬಾ ದುಃಖ ಬರುತ್ತೆ. ಹೋಗಿ ಅವಳು ಅವ್ರ ಅಪ್ಪನ ಕೇಳ್ತಾಳೆ, ನೀನ್ ಮಾಡಿದ ಸರಿನಪ್ಪ? ಆ ಅಜ್ಜಿಗೆ ಆತ ಮಗನ್ನೂ ಸೊಸೆನೂ ನೀನ್ ಕರ್ಕೊಂಡೆ, ಬೇಗನೆ ಕರ್ಕೊಂಡೆ. ಈಗ ಆಧಾರ ಅಂತ ಇದ್ದಿದ್ದ ಆ ಹುಡುಗನ್ನೂ ನೀನ್ ಕರ್ಕೊಂಡ್ಬಿಟ್ಟಲ್ಲ, ಇದು ನಿನಗೆ ನ್ಯಾಯನಾ? ನೋಡಮ್ಮ, ಆ ಹುಡುಗನ ಹಣೆ ಬರದಲ್ಲಿ ಹೀಗೆ ಬರೆದಿತ್ತು ಅಷ್ಟೇ, ಹುಡುಗ ಸತ್ತಿದ್ದಾನೆ. ಇದು ಜಗದ ನಿಯಮ, ಇದನ್ನ ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅದಕ್ಕೆ ಸಿಟ್ಟು ಬಂದ್ಬಿಡುತ್ತೆ. ನಿನಗೇನಪ್ಪ, ಜಗದ ನಿಯಮ ಇರ್ಬೋದು, ಆದ್ರೆ ಆ ನೋವನ್ನ ನೋಡಕ್ಕಾಗ್ತಲ್ಲ, ಅಜ್ಜಿ ನೋವನ್ನ. ಆ ಹುಡುಗನ ನೀನು ಕೊಡ್ಬೋದಲ್ಲ, ತಿರುಗಿ ಕೊಡ್ಬೋದಲ್ಲ. ಆ ಅಜ್ಜಿ ಅಳ್ತಾ ಇರೋದು ನಿನಗೆ ಕೇಳಿಸ್ತಾ ಇಲ್ವಾ ಅಂತ ಕೇಳ್ತಾ ಇದೆ. ಆದ್ರೆ ಚಿತ್ರಗುಪ್ತ ಬರ್ದಿದ್ದಾನೆ, ಅವನ ಹಣೆ ಬರ ಇಷ್ಟೇ, ಅವನ ಜಾತಕ ಇಷ್ಟೇ ಅಂತ ಹೇಳ್ತಾರೆ. ಓಹೋ, ಅವಾಗ ಸಿಟ್ಟು ಬರುತ್ತೆ. ಕೇಳ್ತಾಳೆ, ಹಂಗಾದ್ರೆ ನನ್ನ ಜಾತಕ, ನನ್ನ ಹಣೆ ಬರನು ನೀನೇ ಬರ್ದಿರೋದಾ ಅಂತ. ಹೌದಮ್ಮ, ಎಲ್ಲಾರು ಹುಟ್ಟಿದ ತಕ್ಷಣ ಅವ್ರ ಹಣೆ ಬರ, ಜಾತಕ. ಇವಾಗ ನೀವು ಹೋಗಿ ಭೂಲೋಕದಲ್ಲಿ ಹುಟ್ಟಿದಾಗ ಜನಗಳು ಬರ್ಸ್ತಾರಲ್ವಾ ಜಾತಕ, ಹಂಗೇನೆ ಅಲ್ಲೂ ಸಹ ಯಮಧರ್ಮರಾಯನ ಹತ್ರ ಚಿತ್ರಗುಪ್ತನು ಬರೆದು ಬಿಟ್ಟಿರ್ತಾರೆ, ಇವನ್ ಹಣೆ ಬರ ಹಿಂಗೆ ಆಗ್ಬೇಕು. ಕತೆ ಅಷ್ಟೇ ಅದು. ಮನುಷ್ಯ ಇಲ್ಲೇನೋ ದುಡ್ದು ಅವನು ಸಾಧನೆ ಮಾಡ್ಕೋತಾನೆ ಬಿಡಿ ಅಂತ ಹೇಳ್ತಾನೆ. ಹೌದಾ ಅಂತ ಹೇಳ್ಬಿಟ್ಟು ಹೋಗಿ ಇವಳು ಹಣೆ ಬರನ ನೋಡ್ಲಿಕ್ಕೆ ಶುರುವಾಗ್ತವೆ. ಅದು ಭೂಮಿ ಮೇಲೆ ಆಗೋದಿಲ್ಲ, ಭೂಮಿ ಮೇಲೆ ಹುಟ್ಟಿರುವಂತ ಜನಗಳಿಗಾಗಲ್ಲ, ಅಲ್ಲಿ ಜನಗಳಿಗೆ ಆಗುತ್ತೆ ಅನ್ನೋ ಒಂದು ಪ್ರತೀತಿ. ಹೋಗಿ ಅವಳ ಹಣೆ ಬರವನ್ನ ನೋಡ್ತಾಳೆ. ಏನ್ ಬರ್ದಿರ್ಬೋದು ನನ್ನ ಹಣೆ ಬರ ಅಂತ. ಅವಳು ವಯಸ್ಸಿಗೆ ಬಂದು ಮದುವೆ ಆಗೋ ಟೈಮ್ನಲ್ಲಿ ಅವಳ ಮಗನೇ ಇವಳಿಗೆ ತಾಳಿ ಕಟ್ತಾನೆ ಅಂತ ಇರುತ್ತೆ ಹಣೆ ಬರ. ಅವಳ ಮಗನೇ ಇವಳಿಗೆ ತಾಳಿ ಕಟ್ತಾನೆ ಅಂತ. ಅದು ಸಾಧ್ಯನಾ? ಪ್ರಪಂಚದಲ್ಲಿ ಸಾಧ್ಯನಾ? ಅದು ಮಗನ ಕೈಲಿ ತಾಳಿ ಕಟ್ಟಿಸ್ಕೊಳ್ಳೋಕೆ ಸಾಧ್ಯನಾ ಅಂತ ಇದಾಗುತ್ತೆ. ಹೋಗಿ ಮತ್ತೆ ಕೇಳ್ತಾಳೆ, ಇದೇನಪ್ಪ ಹಿಂಗ್ ಬರ್ತಿದ್ಯಾ? ಎಲ್ಲಾದ್ರೂ ಇದು ನೀನು ಪ್ರಕೃತಿಗೆ ತದ್ವಿರೋಧವಾಗಿ ಬರ್ತಿದ್ಯಾ? ಮಗ ತಾಳಿ ಕಟ್ಟಿ ಅಮ್ಮನಿಗೆ ಗಂಡ ಹೆಂಡತಿ ಆಗ ಸಾಧ್ಯನಾ? ಅದು ನಮ್ಮ ಭಾರತದ ಸಂಸ್ಕೃತಿನ ಅಂತ ತುಂಬಾ ವಾದ ಮಾಡ್ತಾಳೆ. ನಾನೇನು ಮಾಡ್ಲಿಕ್ಕಾಗಲ್ಲಮ್ಮ, ನಿನ್ನ ಹಣೆ ಬರ ಇದು ಅಂತ ಹೇಳ್ತಾರೆ. ಸರಿ, ನಾನು ನಿನ್ನ ಹಣೆ ಬರಕ್ಕೆ ಸವಾಲ್ ಮಾಡ್ತೀನಿ.
ನೋಡೋಣ ನೀನು ನನ್ನ ಹಣೆ ಬರನ ಹೇಗೆ ನೀನು ಅದನ್ನ ನಡೆಸ್ಕೊಂಡು ಹೋಗ್ತೀಯ ಅಂತ. ನಾನು ಇನ್ನು ಇಲ್ಲಿರಲ್ಲ, ಈ ಲೋಕದಲ್ಲಿರಲ್ಲ, ನಾನು ಭೂಲೋಕಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸಿಟ್ಟು ಮಾಡ್ಕೊಂಡು ತಂದೆಯಿಂದ ಬಂದ್ಬಿಡ್ತಾಳೆ. ನಾನು ಹಣೆ ಬರನ ಬದಲಾಯಿಸ್ತೀನಿ ನೋಡು ಅಂತ ಚಾಲೆಂಜ್ ಮಾಡ್ಕೊಂಡು ಬಂದು ಏನ್ ಮಾಡ್ತಾಳೆ, ಒಂದು ಯಾವ್ದು ಊರು ಕೇರು ಏನು ಬೇಡ, ಯಾಕೆ ಊರು ಹೋದ್ರೆ ನನ್ ಮದ್ವೆ ಆದ್ರೆ ತಾನೇ ನನಗೆ ಮಗು ಆಗೋದು, ಮದ್ವೆನೇ ಆಗೋದು ಬೇಡ ನಾನು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಒಂದು ನದಿ ತೀರದಲ್ಲಿ ಒಂದು ಬಂಡೆ ಇರುತ್ತೆ, ಆ ಬಂಡೆ ಒಳಗಡೆ ಒಂದು ಜಾಗ ಮಾಡ್ಕೊಂಡು ಅವಳು ಇರೋದಕ್ಕೆ ಅಲ್ಲೇ ವಾಸವಾಗಿ ಇದ್ಬಿಡ್ತಾಳು. ನಾನು ಮದುವೆ ಮಾಡ್ಕೋಬಾರ್ದು, ಜನಗಳ ಸಂಪರ್ಕನೂ ನನಗೆ ಬೇಡ ಅಂತ. ಹೀಗೆ ಕಾಲ ಕಳೆಯುತ್ತೆ. ಅವಳು ಏನ್ ಮಾಡ್ತಾಳೆ, ಎಂತ ಕಾಡಾದ್ರೂ ಜನ ಬಂದೇ ಬರ್ತಾರೆ, ಇವಳು ನಾನು ಯಾರ ಕಣ್ಣಿಗೂ ಬೀಳೋದ್ ಬೇಡ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಗುಹೆ ಒಳಗಡೆ ಇರ್ತಾಳೆ. ಸಂಜೆ ಆದ್ಮೇಲೆ ಎಲ್ಲ ಹೊತ್ತು ಮುಳುಗಿದ್ಮೇಲೆ ಬರ್ತಾಳೆ, ಸ್ನಾನ ಗೀನ ಒಳದೆಲ್ಲ ಮುಗಿಸ್ಕೊಂಡು ಮತ್ತೆ ಒಳಗಡೆ ಸೇರ್ಕೊಂಡ್ಬರ್ತಾಳೆ. ಯಾವುದೇ ಕಾರಣಕ್ಕೂ ಹಗಲು ರಾತ್ರಿ ಅವಳು ಕಾಣಿಸ್ಕೊಳ್ಳಲ್ಲ ಜನಗಳಿಗೆ. ಹೀಗೆ ನಡೀತಾ ಇರುತ್ತೆ. ಒಂದ್ ದಿವಸ ಏನಾಗುತ್ತೆ, ಆ ಕೆರೆನಲ್ಲಿ ಸ್ನಾನ ಮಾಡೋದಲ್ಲ ಅಂತ ಹೇಳಿ ಬರ್ತಾಳೆ. ಬೆಳಿಗ್ಗೆ 5 ಗಂಟೆಗೆಲ್ಲ ಬರ್ತಾಳೆ. ಬಂದು ಸ್ನಾನ ಮಾಡಕ್ಕೆ ಅಂತ ಹೇಳಿದ್ರೆ ಒಂದು ಕಮಲದ ಹೂವು ಅರಳಿರುತ್ತೆ ಅಲ್ಲಿ. ಕೆರೆಯಲ್ಲಿ ಕಮಲದ ಹೂವು ಅರಳೋದು ಸಹಜ ಅಲ್ವಾ? ಅರೆ ಎಷ್ಟು ಚೆನ್ನಾಗಿದೆ ಕಮಲದ ಹೂವು, ತಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಅದು ಕಮಲದ ಹೂವು ದೂರ ಹೋಗುತ್ತೆ. ಅರೆ ತುಂಬಾ ಹೊತ್ತು ಮತ್ತೆ ಬೆಳಕಾಗ್ಬಿಡುತ್ತೆ. ಅಯ್ಯೋ ಬೆಳಕಾಗೋಯ್ತಲ್ಲ, ಇವತ್ತು ಬೇಡ, ಸರಿ ನಾಳೆ ಬರ್ತೀನಿ ಅಂತ ಮತ್ತೆ ಹೊಟ್ಟೋಗ್ತಾಳೆ. ಮಾರನೇ ದಿವಸನೂ ಅದೇ ಕಮಲದ ಹೂವು ಆ ದಡದಲ್ಲೇ ಇರುತ್ತೆ. ಮತ್ತೆ ಬಿಡ್ತಾಳೆ, ಅದು ಮತ್ತೆ ಹೋಗುತ್ತೆ ಮುಂದಕ್ಕೆ. ಇವಳು ಅಲ್ಲಿಗೆ ಅರ್ಥ ಮಾಡ್ಕೋಬೇಕಾಗಿತ್ತು, ಬಟ್ ಇವಳಿಗೆ ಅರ್ಥ ಆಗಲ್ಲ, ಹಠ ಹುಟ್ಟೋದೆ. ಹೆಣ್ಣಲ್ವಾ, ಸ್ವಲ್ಪ ಹಠ ಜಾಸ್ತಿ. ಸರಿ ಮಾರನೇ ದಿವಸ ಏನ್ ಮಾಡ್ತಾಳೆ, ಮಾರನೇ ದಿವಸ ಬರ್ತೀನಿ ನಾನು, ಇವತ್ತಾಗ್ಲೇ ಬೆಳಕರಿತ್ತು, ಸೂರ್ಯ ಹುಡ್ತಾ ಇದ್ದಾನೆ, ಮಾರನೇ ದಿವಸ ಬಂದು ನಾನು ಹೆಂಗಾರು ಮಾಡಿದ್ರೆ ಕಿತ್ಕೋತೀನಿ ಅಂತ ಹೇಳ್ಬಿಟ್ಟು ಹೊಟ್ಬಿಡ್ತಾಳೆ. ಮಾರನೇ ದಿವಸ ಬರ್ತಾಳೆ, ಬೇಗನೆ ಬರ್ತಾಳೆ. ಇಲ್ಲ, ಈ ಕಮಲದ ಹೂವು ಇವತ್ತು ನನ್ನ ಕೈ ಸೇರ್ಲೇಬೇಕಿದು ಅಂತ ಪಣ ತೊಟ್ಟು ಬೀಳ್ತಾಳೆ. ಅದು ಹೋಗುತ್ತೆ ಹೋಗುತ್ತೆ ಹೋಗುತ್ತೆ, ಇವಳು ಅದ್ರಿಂದ ಹೋಗ್ತಾಳೆ, ಛಲ ಬಿಡದೆ ಹೋಗ್ತಾಳೆ. ಕೊನೆಗೆ ಅದು ನಡುವಲ್ಲಿ ಹೋಗಿ ನಿಂತ್ಕೊಂಡ್ರು ಬಿಡದೆ ಕಮಲದ ಹೂವನ್ನ ಕಿತ್ಕೊಂಡು ಬಂದ್ಬಿಡ್ತಾಳೆ. ಕಮಲದ ಹೂವನ್ನ ಮುಟ್ಟಿ ಕಿತ್ತು ಬಂದು ತನ್ನ ಒಂದು ಆ ಕಲ್ಲಿನಲ್ಲಿ ಮಾಡಿರಂತ ಮನೆಯಲ್ಲಿ ಸೇರ್ಕೋತಾಳಲ್ಲ, ಅಷ್ಟೇ ಅವಳದು. ನೋಡಿದ್ರೆ ಅದಾದ ಒಂದು ತಿಂಗಳಲ್ಲಿ ಇವಳಿಗೆ ಮುಟ್ಟೆ ಆಗೋದಿಲ್ಲ. ಅಂದ್ರೆ ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು, ದೃಷ್ಟಿಯಿಂದ ಸೃಷ್ಟಿ ಅಂತ. ದೃಷ್ಟಿಯಿಂದ ಸೃಷ್ಟಿ ಆಗುತ್ತೆ, ಯಾವುದೇ ರೀತಿಯ ಗಂಡು ಹೆಣ್ಣು ಸಂಪರ್ಕ ಹೊಂದೋದೇ ಬೇಡ, ದೃಷ್ಟಿ ಒಂದು ಕೊಟ್ಟರೆ ಸಾಕು ಅಲ್ಲಿ ಸೃಷ್ಟಿ ಆಗುತ್ತೆ ಅನ್ನೋಂಥ. ಹಾಗೆ ಇವಳು ಕಮಲದ ಹೂ ಯಾವಾಗ ಮುಟ್ಟುತ್ತಾಳಲ್ವಾ, ಅಲ್ಲಿ ಇವಳಿಗೆ ಒಂದು ಇಲ್ಲಿ ಸೃಷ್ಟಿ ಆದಂಗೆ ಆಯ್ತು. ಇವಳಿಗೆ ಆಶ್ಚರ್ಯ, ಏನಿದು ಹೇಗೆ ಅಂತ. ಸರ್ ಏನು ಮಾಡ್ಲಿಕ್ಕಾಗಲ್ಲ, ಅವಳು ಮತ್ತೆ ಇವಾಗ ಎಲ್ಲಿ ಹೋಗ್ತಾಳೆ ಅವಳು? ಅವಾಗೆಲ್ಲ ಅಬಾಷನ್ಗಳೆಲ್ಲ ಆಸ್ಪತ್ರೆಗಳೆಲ್ಲ ಇರಲಿಲ್ಲ. ಸರಿ, ಪಾಲಿಗೆ ಬಂದಿದ್ದು ಪಂಚಾಮೃತ ಆಗ್ಲಿ ಅಂತ ಹೇಳ್ಬಿಟ್ಟು ಅದು ನವಮಾಸಗಳ ಆಗುತ್ತೆ, ಮಗು ಆಚೆ ಬರುತ್ತೆ, ಗಂಡು ಮಗುನೇ ಹುಟ್ಟುತ್ತಾನೆ. ಸ್ವಲ್ಪ ಆಶ್ಚರ್ಯ ಮತ್ತೆ ಭಯ ಆಗುತ್ತೆ, ಏನಿದು ನಮ್ಮ ಅಪ್ಪನ ಇದು ಇಲ್ಲಿ ನಿಜ ಆಗ್ತಾ ಇದೆಯಲ್ಲ ಅಂತ. ಆಗ್ಬಾರ್ದು ಇದು ಅಂತ ಹೇಳ್ಬಿಟ್ಟು ತಂದಿದ್ದೆ ಆ ಮಗುನ ತಂದ್ಬಿಟ್ಟು ಒಂದು ತಾವರೆ ಹೂವಿನ ಎಲೆನಲ್ಲಿ ಕಟ್ಬಿಟ್ಟು ಬಿಟ್ಬಿಡ್ತಾಳೆ. ನೀರಿನ ದಡದಲ್ಲಿ ಮಲಗಿಸ್ಬಿಡ್ತಾಳೆ. ಇದನ್ನ ನಾನು ಸಾಕಿದ್ರೆ ತಾನೇ ಒಂದು ದೊಡ್ಡವನಾಗಿ ನನ್ನನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳೋದು ಅಂತ. ಸರಿ, ಏಳು ಪಾಡಿಗೆ ಏಳು ಇರ್ತಾಳೆ. ಮತ್ತೇನು ಅದನ್ನ ಅದೇನ್ ಮಾಡ್ತೇವೆ, ಊರಿನಲ್ಲಿ ಇರೋಂತ ಯಾರೋ ಒಬ್ರು ಏನ್ ಮಾಡ್ತಾರೆ, ಮಗು ಅಳ್ತಾ ಇದೆ ಅಂತ ಹೇಳ್ಬಿಟ್ಟು ತಗೊಂಡೋಗ್ಬಿಟ್ಟು ಬೆಸ್ತರು ಯಾರು ಆ ಮಗುನ ಸಾಕೋದಿಕ್ಕೆ ಶುರು ಮಾಡ್ತಾರೆ. ಆ ಮಗು ಸಾಕಿ ಅವನು ಮೀನು ಜಲಗಾರ, ಅವರು ಮೀನು ಹಿಡಿಯೋರೆ ಆಗ್ತಾರೆ, ಅವನು ಮೀನು ಹಿಡಿಯೋ ತರ ಆಗ್ಬಿಡ್ತಾನೆ. ಅವನು ಸಹ ಮದುವೆ ವಯಸ್ಸಿಗೆ ಬರ್ತಾನೆ. ಅವನು ಹೆಂಗಲ್ವಾ, ಯೂತ್ ಹುಡುಗ, ಅವನು ಬೇಗ ಅದೇ ಇದ್ರಲ್ಲಿ ಬಂದು ಜೋಶಲ್ಲಿ ಬೇಗ 4 ಗಂಟೆಗೆಲ್ಲ ಹೋಗಿ ಮೀನು ಹಿಡಿದ್ರೆ ಬೇಗ ಸಿಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲಿ ಅವನು ಇರ್ತಾನೆ. ಅವನು ಬೇಗ ಬರೋದು, ಅದೇ ಕೆರೆನಲ್ಲಿ ಮೀನು ಹಿಡಿತಾ ಇರ್ತಾನೆ. ಇವಳು ಏನ್ ಮಾಡ್ತಾಳೆ, ಇವಳು ಅದೇ ದಿನಚರಿ ಇರುತ್ತೆ, ಇವಳಿಗೆ ಯಾವತ್ತಿಗೂ ಯೌವನ ಮಾಸುವುದಿಲ್ಲ. ಇವರೆಲ್ಲ ಬ್ರಾಹ್ಮಣ ಮಕ್ಕಳೆಲ್ಲ ಹಾಗೆ ಇರ್ತಾರೆ. ಇವಳು ಏನ್ ಮಾಡ್ತಾಳೆ, ಅದೇ ಟೈಮ್ನಲ್ಲಿ ಇವಳು ಸ್ನಾನಕ್ಕೆ ಅಂತ ಕೆರೆಗೆ ಬರ್ತಾಳೆ. ಒಂದು ಕೆರೆಯಿಂದ ಸ್ನಾನ ಮಾಡ್ಕೊಂಡು ಹೋಗುವಾಗ ಹುಡುಗ ನೋಡ್ತಾನೆ ಇವಳಿಗೆ, ಎಷ್ಟು ಚೆನ್ನಾಗಿದ್ದಾಳೆ, ಹಾರಿ ಇವಳು ಅಂತ ಸ್ವಲ್ಪ ಫಾಲೋ ಮಾಡ್ಕೊಂಡ್ ಬರ್ತಾನೆ. ಇವಳು ಹೋಗಿ ಬಂಡೆ ಒಳಗಡೆ ಸೇರ್ಕೊಂಡ್ಬಿಡ್ತಾಳೆ. ಬಂಡೆ ಒಳಗಡೆ ಸೇರ್ಕೊಂಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಇವಳಿಗೆ ಇದಾಗುತ್ತೆ.
ಇವನಿಗೆ ಸ್ವಲ್ಪ ಇದಾಗುತ್ತೆ. ನಾನು ಮದುವೆ ಮಾಡ್ಕೊಂಡ್ರೆ ಇವಳನ್ನೇ ಮಾಡ್ಕೋಬೇಕು ಅನ್ನೋದು ಹಂಬಲ ಅವನಿಗೆ ಬರುತ್ತೆ. ಅಷ್ಟು ಸುಂದರಿ ಅವಳು. ಹೋಗಿ ಅವ್ರ ಅಪ್ಪ ಅಮ್ಮನ ಹತ್ರ ಹೇಳ್ತಾಳೆ ಅವಳು, ಈ ಥರ ನಾನು ನದಿ ತೀರದಲ್ಲಿ ಒಂದು ಹುಡುಗಿನ ನೋಡೋದು ತುಂಬ ಚೆನ್ನಾಗಿದ್ದಾಳೆ, ನಾನು ಅವಳನ್ನ ಮದುವೆ ಮಾಡ್ಕೊತೀನಿ ಅಂತ. ಯಾರೋ ಏನಪ್ಪ ರಾಜ್ಕುಮಾರಿ ಅವರೆಲ್ಲನೂ ನಾವೆಲ್ಲಿ ಬೆಸ್ತರು, ನಮಗೆಲ್ಲ ಆಗುತ್ತೆ ಅಂತ. ಒಂದ್ಸಲ ಟ್ರೈ ಮಾಡಿ ಅಮ್ಮ, ಕೇಳಿ ಅಂತ ಹೇಳ್ತಾರೆ. ಸರಿ, ಮಾರನೇ ದಿವಸ ಅದೇ ಟೈಮಿಗೆ ಬರ್ತಾನೆ. 4 ಗಂಟೆಗೆ ಬಂದು ಕಾಯ್ತಾ ಕೂತ್ಕೋತಾನೆ. ಇವಳು ಆಚೆ ಬರ್ತಾಳೆ ಸ್ನಾನ ಮಾಡಕ್ಕೆ. ಹಿಡ್ಕೊಂಡ್ಬಿಡ್ತಾರೆ ಅವ್ರ ಅಪ್ಪ ಅಮ್ಮ. ಹಿಡ್ಕೊಂಡ್ಬಿಟ್ಟು, ಯಾರು ನೀನು, ಯಾಕೆ ಇದ್ದಾರೆ? ಇವಳು ಹಿನ್ನೆಲೆ ಹೇಳಲಿಕ್ಕಾಗಲ್ಲ, ಯಾಕೆಂದ್ರೆ ಅಪ್ಪನಿಗೆ ಮಾತು ಕೊಟ್ಟಿರ್ತಾಳೆ, ನಾನು ಬದುಕು ತೋರಿಸ್ತೀನಿ ಅಂತ. ಇಲ್ಲ, ಈ ಥರ ನಾನು ಏನೋ ಒಂದು ಶಾಪತಿದ್ದ ನಾನು ಹೀಗಿದ್ದೀನಿ ನೋಡಮ್ಮ, ನೀನು ಹೆಣ್ಣು ಮಗಳು, ಯಾಕೆ ಇದೆಲ್ಲ ಜೀವನ ಕಳಿತೀಯ, ಬಂದು ನಮ್ಮೊಟ್ಟಿಗೆ ಇರು ಅಂತ ಅವ್ರ ಅಪ್ಪ ಅಮ್ಮ ಕೇಳ್ತಾರೆ. ಈ ಥರ ನನ್ನ ಹುಡುಗನ್ನ ಮದುವೆ ಮಾಡ್ಕೊ, ನಮ್ಮ ಮಗನ್ನ ಅಂತ ಹೇಳ್ತಾರೆ. ಇಲ್ಲ, ನನಗೆ ಮದುವೆ ಆಗೋ ಹಿಡಿತಾ ಇಲ್ಲ ಅಂತ ಹುಡುಗಿ ಇವಳು ಎಷ್ಟು ಹೇಳಿದ್ರು ಬ್ರಹ್ಮನ ಮಗಳು ಕೇಳೋದಿಲ್ಲ. ಇಲ್ಲ, ನೀನು ಬಾ, ಒಂದಿಯಾಗಿರಬಾರ್ದು ಅಂತ ಹೇಳ್ಬಿಟ್ಟು ಊರಿನ ಪ್ರಮುಖರೆಲ್ಲ ಸೇರಿಕೊಂಡು ಅವಳಿಗೂ ಅವನಿಗೂ ಮದುವೆ ಮಾಡಿಬಿಡ್ತಾರೆ. ಅವಳು ಅಪ್ಪ ಅಮ್ಮ ಇದಾರಲ್ಲ, ಯಾರು ಇವಳು ಮಗು ಸತ್ತೋಗಿದೆ ಅಂತ ಇವಳು ಅನ್ಕೊಂಡಿರ್ತಾಳೆ. ಸುಮಾರು 18-20 ವರ್ಷ ಆಗ್ಬಿಟ್ಟಿರುತ್ತಲ್ಲ ಅಂತ. ಇಲ್ಲಿ ಅವನು ಬೆಳೀತಾ ಇದ್ದಾನೆ, ಮಗ ಬೆಳೀತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಿರಲ್ಲ. ಸರಿ, ಮದುವೆ ಆಗಿ ಮೊದಲನೇ ರಾತ್ರಿ ಇನ್ನೇನು ಹಾಲು ಇದು ಶೋಭನ ಎಲ್ಲ ಆಯ್ತು. ಶೋಭನಾ ಅಂತ ಹೇಳ್ತೀವಿ ನಮ್ಮ ಕಡೆ. ಫಸ್ಟ್ ನೈಟ್ ಆಗ್ತಿರ್ಬೇಕು. ಇವಳಿಗೆ ಸ್ವಲ್ಪ ಡೌಟ್ ಶುರುವಾಗುತ್ತೆ. ಮೋಸ್ಟ್ಲಿ ಬೆಸ್ತರು ಅದೊಂದು ತಾಳಿ ಎಲ್ಲ ಕಟ್ಟಾದ್ಮೇಲೆ ಅವಾಗ ಕೇಳ್ತಾಳೆ ಅವರ ಹುಡುಗನ ಅಪ್ಪ ಅಮ್ಮ, ಇವಳಿಗೆ ಅತ್ತೆ ಮಾವ ಆಗಬೇಕು, ನೀನು ನಿಮ್ಮ ಮಗನ ಅಂತ ಕೇಳ್ತಾಳೆ. ಇಲ್ಲ, ನಮ್ಮ ಮಗನೇ ಅಂತ ಅವರು ಹೇಳ್ತಾರೆ. ಸ್ವಲ್ಪ ಅನುಮಾನ ಬರುತ್ತೆ. ಹಿಂಗೆ ಇವಳು ಸ್ವಲ್ಪ ಅನುಮಾನನೇ ಕಾಡ್ತಾ ಇದೆ. ಸರಿ, ಶೋಭನದ ಮನೆಗೆ ಹೋಗ್ತಾಳೆ. ಗಂಡನಿಗೆ ಹೇಳ್ತಾಳೆ ಅವಳು. ಗಂಡ ಇದು ಮಾಡಿ ಬಂದಾಗ ಅವಾಗ ಹೇಳ್ತಾಳೆ, ಇಲ್ಲಿ ಡೌಟ್ ಆಗುತ್ತೆ, ಮೋಸ್ಟ್ಲಿ ನೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮನಿಗೆ ಸಾಕು ಮಗ ಇರಬೇಕು, ಒಂದ್ಸಲ ಕನ್ಫರ್ಮ್ ಮಾಡ್ಕೋ. ಅವಾಗ ಅವನ ಹುಡುಗ ಹೇಳ್ತಾನೆ, ಹೌದು, ನಮ್ಮ ಅಪ್ಪ ನಮ್ಮ ನಾನು ಸಾಕು ಮಗನೇ. ಅವಾಗ ಅವಳು ಹೇಳ್ತಾಳೆ ಕಣ್ಣಿಡಿಟ್ಟು, ನೀನು ನಿಮ್ಮ ಅಪ್ಪ ನಿಮ್ಮ ಅಮ್ಮನ ಸಾಕು ಮಗ, ನಾನು ನಿನ್ನ ಹೆತ್ತಮ್ಮ. ನಂಬೋದಕ್ಕಾಗಲ್ಲ, ನೀನು ಹೆತ್ತಮ್ಮನ, ಇಷ್ಟು ಯೌವನದಲ್ಲಿದೆಯಾ, ನೀನು ಹಿಂಗೆ ಹೆತ್ತಮ್ಮ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಸಾಧ್ಯನೇ ಇಲ್ಲ. ಸುಳ್ಳು ಹೇಳ್ತಾ ಇದ್ದೆ ನೀನೇನೋ ಮೊದಲೇ ಇದರಲ್ಲಿ ಕಳ್ತನದಲ್ಲಿ ಬದುಕ್ತಾ ಇದ್ದಿ, ಈ ಸುಳ್ಳು ಹೇಳಿ ನನ್ನಿಂದ ಜಾರ್ಕೊಳಕ್ಕೆ ನೋಡ್ತಾ ಇದೆಯಾ ಅಂತ ಅವನು ಕೇಳ್ತಾನೆ. ಇಲ್ಲ, ನೀನು ಖಂಡಿತ ನನ್ನ ಮಗನೇ ಅಂತ ಹೇಳಿ ಅವಳು ಕತೆ ಹೇಳ್ತಾಳೆ. ನಮ್ಮ ಅಪ್ಪನಿಂದ ಇಲ್ಲಿ ನಾನು ಚಾಲೆಂಜ್ ಮಾಡಿಕೊಂಡು ನಾನೀಗ ಭೂಲೋಕದಲ್ಲಿ ಬಂದಿದ್ದೀನಿ. ಆದರೂ ಅವ್ನು ನಂಬಲ್ಲ. ಸರಿ, ನಿನ್ನ ನಂಬಿಕೆಗೆ ನಾನು ಏನು ಮಾಡಬೇಕಪ್ಪ? ನೀನು ನನ್ನ ಹೆತ್ತು ತಾಯಿ ತಾನೆ, ಹಾಗಾದ್ರೆ ನಾನು 7 ಪರದೆಗಳನ್ನು ಕಟ್ತೀನಿ. 7 ಪರದೆಗಳನ್ನು ನಾನು ನಿನಗೆ ಕಟ್ತೀನಿ. ನಿನ್ನ ನಡುವೆ 7 ಪರದೆಗಳಿವೆ. ನೀನು ನಿನ್ನ ಮೊಲೆ ಹಾಲನ್ನ ಅಲ್ಲಿ ಹಿಂಡು, ಅದು ಬಂದು ನನ್ನ ಬಾಯಿ ಮುಟ್ಟಿದ್ರೆ ಆಗ ನೀನು ನನ್ನ ತಾಯಿ ಅಂತ ನಾನು ಒಪ್ಕೋತೀನಿ. ಇವಳಿಗೆ ಒಂಥರ ಆಗುತ್ತೆ, ನಾನು ನನ್ನ ತಂದೆಗೆ ಚಾಲೆಂಜ್ ಮಾಡ್ಕೊಂಡು ಈ ಭೂಲೋಕದಲ್ಲಿ ಬಂದು ಇಂಥ ಪರಿಸ್ಥಿತಿ ಅನುಭವಿಸೋದಿಗೆ ಆಗೋಯ್ತಲ್ಲ ಅಂತ ಹೇಳಿ ಕೊನೆಗೆ ಆಯ್ತು ನೋಡೋಣ, ಎಲ್ಲ ದೈವ ಇಚ್ಛೆ ಅಂತ ಹೇಳಿ ದೇವ್ರ ಮೇಲೆ ಭಾರ ಹಾಕಿ ಆ 7 ಪರದೆಯಿಂದ ಹೋಗಿ ತನ್ನ ಮೊಲೆಯನ್ನ ಹಿಡ್ಕೊಂಡು ಹಾಲನ್ನು ಹಿಂಡ್ತಾಳೆ. ಆ ಹಾಲು 7 ಪರದೆ ದಾಟಿ ಮಗನ ಬಾಯಿನ ಮುಟ್ಟುತ್ತೆ. ಅವನಿಗೆ ಜ್ಞಾನೋದಯ ಆಗುತ್ತೆ. ತಪ್ಪಾಯ್ತಮ್ಮ ನಂಗೆ ಅಂತ ಹೇಳ್ತಾರೆ. ಇದರಲ್ಲಿ ಯಾರು ತಪ್ಪು ಇಲ್ಲ ಮಗನೇ, ಇದು ನನ್ನ ಹಣೆ ಬರಹ, ಇದು ನನ್ನ ಹಣೆ ಬರಹ. ಅದಕ್ಕೆ ಇವತ್ತು ಮಗು ಹುಟ್ಟಿದಾಗ ತಾಯಿಗೆ ಹೇಳ್ತಾರೆ ದೊಡ್ಡವರು, ಮಗುಗೆ ಮೊಲೆ ಬೆರಳು ಇಟ್ಟು ಕುಡಿಸು, ಯಾಕೆಂದ್ರೆ ಅದು 7 ಸಮುದ್ರಗಳನ್ನ ದಾಟಿ ಬರುವಷ್ಟು ಫೋರ್ಸ್ ಇರುತ್ತೆ, ಮಗುಗೆ ನೆತ್ತಿಗಿರುತ್ತೆ. ನಿಧಾನಕ್ಕೆ ಅದು ಎಳ್ಕೊಂಡಿದ್ದ ತಕ್ಷಣ ಮಗು ಅಮ್ಮನ ಮೊಲೆ ಹಾಕಿ ಎಳ್ಕೊಂಡಿದ್ದ ತಕ್ಷಣ 7 ಸಮುದ್ರಗಳು ದಾಟಿ ಬರುವಷ್ಟು ರಭಸದಲ್ಲಿ ಹಾಲು ಬರುತ್ತೆ. ಹಾಗಾಗಿ ನಿಧಾನಕ್ಕೆ ಕುಡಿಸು, ಬೆರಳನ್ನ
ಒತ್ತಿ ಇಟ್ಟು ಕೊಡಿಸಿ ಅಂತ ಹೇಳ್ತಾರೆ. ಹೀಗೆ ಒಂದು ಕತೆ. ಇನ್ನಷ್ಟು ಕತೆಗಳಿಗೆ ಅಮೃತ್ ವಿಷಸ್ ಮೇಕರ್ಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಕತೆ ಗುಡುಗು ಸಿಡಿಲು, ಇದ್ರ ಬಗ್ಗೆ ಹೇಳ್ತೀನಿ. ಇದೆಲ್ಲ ಅಜ್ಜಿ ಹೇಳಿರುವಂಥ ಕತೆಗಳು. ನಮಸ್ಕಾರ.